ಬಿಜೆಪಿಯ ಅಲೆಗೆ ಹೆದರಿ ಕೈ ನಾಯಕರು ಸ್ಪರ್ಧೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ನ ಸಚಿವರು ಕಾಣೆಯಾಗಿದ್ದಾರೆ, ಊರು ಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗರಿಗೆ ಅನ್ಯಾಯ ಆಗಿಲ್ಲ ಅಂತ ಅಶೋಕ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈಶ್ವರಪ್ಪ ಜೊತೆಗೂ ಮಾತುಕತೆ ನಡೆಸ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನೋಡಿ, ಈಶ್ವರಪ್ಪನವರು ನಮ್ಮ ನಾಯಕರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ನಾನು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂತ ಒಂದು ಮಾತುಕತೆ, ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದರಿಂದ ಅದನ್ನ ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂತ ಪರಿಹಾರ ಮಾಡುವಂತದಕ್ಕೆ, ಒಂದು ಸಂಧಾನ ಮಾಡುವಂತದಕ್ಕೆ ನಮ್ಮ ಕೈಲಿ ಏನ್ ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೀವಿ. ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಒಟ್ಟಭಿಪ್ರಾಯವನ್ನ ನಾವು ಕೊಟ್ಟಿದ್ರಿ. ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟ್ ಅನ್ನ ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂತ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ಪಕ್ಷ ಏನ್ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ನೋಡೋಣ, ಇನ್ನು ಟಿಕೆಟ್ ಹಂಚಿಕೆ ಇದೆಯಲ್ಲ, ಇನ್ನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ, ಮಂಡ್ಯ, ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ, ನೋಡೋಣ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮೊದಲು ಸುಮಾರು 15-20 ಜನ ಮಂತ್ರಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ರು. ಈಗ ಎಲ್ಲ ಕಾಣೆ ಆಗೋಗ್ಬಿಟ್ಟಿದ್ದಾರೆ, ಎಲ್ಲ ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಯಾರು ಊರಲ್ಲಿಲ್ಲ, ಬೆಂಗಳೂರಲ್ಲಿದ್ರೆ ಹಿಡ್ಕಂತಾರೆ ಅಂತ ಎಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳು ಓಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಇದ್ರೆ ಹಿಡ್ಕಂತಾರೆ ಅಂತ. ಅಂದ್ರೆ ಯಾರು ನಿಲ್ಲಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಬಿಜೆಪಿ ಅಲೆ ಅಷ್ಟೊಂದು ದೊಡ್ಡದಾದಂತ ಅಲೆ, ನರೇಂದ್ರ ಮೋದಿಯವರು ಬಿಜೆಪಿ ಅಲೆ ಇವತ್ತು ದೇಶದಲ್ಲಿದೆ. ಈಗಾಗಲೇ ಚುನಾವಣೆ ಘೋಷಣೆನೂ ಕೂಡ ಆಗಿದೆ. ಈಗಾಗಲೇ ಎಲ್ಲ ಸರ್ವೆಯಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಜನರಲ್ಲೂ ಮೂಡಿದೆ, ನಮ್ಮಲ್ಲೂ ಮೂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.